ಏಳನೇ ಅಧ್ಯಾಯದ 15ನೇ ಶ್ಲೋಕ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನಃ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪಹೃತಜ್ಞಾನಾಃ ಆಸುರಂ ಭಾವಂ ಆಶ್ರಿತಾಃ. ಕೃಷ್ಣ ಹಿಂದೆ ಒಂದು ಮಾತು ಹೇಳ್ದ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನ್ನಲ್ಲಿ ಮೊರೆ ಹೊಂದುತ್ತಾರೋ, ಯಾರು ನೀನೇ ನನ್ನ ರಕ್ಷಕ ಎಂಬುದಾಗಿ ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತರಾಗ್ತಾರೋ, ಅವರು ಈ ಪ್ರಕೃತಿಯ ಬಂಧನದಿಂದ ಬಿಡುಗಡೆಗೊಳ್ತಾರೆ, ಎಲ್ಲಾ ಕಷ್ಟ ನಷ್ಟಗಳಿಂದ ಹೊರಗೆ ಬರುತ್ತಾರೆ ಅಂತ ಕೃಷ್ಣ ಹೇಳ್ದ. ಆದರೆ ಎಲ್ಲರೂ ಭಗವಂತನನ್ನ ಹಾಗೋಗಿ ಮೊರೆ ಇಡುವುದಿಲ್ಲ, ಎಲ್ಲರೂ ಭಗವಂತನನ್ನ ಆರಾಧಿಸೋದಿಲ್ಲ. ಪಾಂಡವರೆಲ್ಲರೂ ಕೂಡ ಕೃಷ್ಣನನ್ನ ಭಗವಂತ ಅಂತ ಅಪ್ಪಿಕೊಂಡ್ರೆ, ಭಕ್ತಿ ಮಾಡಿದ್ರೆ, ಕೌರವರು ದುರ್ಯೋಧನಾದಿಗಳೇನ್ ಮಾಡಿದ್ರು? ದ್ವೇಷವನ್ನೇ ಮಾಡಿದ್ರು. ಎಂದೂ ಕೃಷ್ಣನ ಮಾತಿಗೆ ಬೆಲೆ ಕೊಡ್ಲೇ ಇಲ್ಲ, ಕೃಷ್ಣನನ್ನ ಪೂಜ್ಯ ಭಾವನೆಯಿಂದ ನೋಡ್ಲೇ ಇಲ್ಲ. ದೇವರಿದ್ದು ಸಾಕ್ಷಾತ್ ಎದುರುಗಡೆ ಇದ್ದು ದೇವರನ್ನ ಭಕ್ತಿ ಮಾಡಿದ್ವಲ್ಲ, ಯಾಕೆ ಹೀಗೆ? ಇನ್ನು ಈಗಂತೂ ದೇವರಿಲ್ವೇ ಅಂದ್ರೆ ನಮ್ಮ ಎದುರುಗಡೆ ನಮ್ಮ ಮಧ್ಯದಲ್ಲಿ ಇರುವಂತೆ ಭಗವಂತ ಅಂತೂ ಕಾಣೋದೇ ಇಲ್ಲ. ಈಗ ಭಗವಂತ ತ್ರಿವಿಧ ಹೂತಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತಾನೆ ಹೊರತು ಇತರ ಕಲಿಯುಗದಲ್ಲಿ ಒಬ್ಬ ರಾಮನಾಗಿ ಒಬ್ಬ ಕೃಷ್ಣನಾಗಿ ಭಕ್ತರ ಮಧ್ಯೆ ಇದ್ದು ಭಕ್ತರನ್ನು ಉದ್ಧಾರ ಮಾಡೋದಿಲ್ಲ. ಎಲ್ಲೋ ಇದ್ದ ಭಗವಂತನನ್ನ ಎಷ್ಟೋ ಮಂದಿ ಆರಾಧನೆ ಮಾಡೋದೇ ಇಲ್ಲ. ಭಗವಂತ ಶರಣಾಗತ ರಕ್ಷಕ, ಸಕಲ ಕಷ್ಟಗಳನ್ನ ಪರಿಹಾರ ಮಾಡೋಣದ್ದು ಗೊತ್ತಿರತ್ತೆ. ಆದರೂ ಕೂಡ ಭಗವಂತನನ್ನ ಮೊರೆ ಇಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾರು ಅಂತವರು? ಅವರು ದುಷ್ಕೃತಿಗಳು. ನಮಾಂ ದುಷ್ಕೃತಿನಃ. ದುಷ್ಕೃತಿಗಳು ಅಂದ್ರೆ ಅರ್ಥ ಏನು? ನಿರಂತರವಾಗಿ ಕೆಟ್ಟ ಕೆಲಸವನ್ನೇ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು, ಪಾಪ ಸ್ವಭಾವ, ಪಾಪಶೀಲರು ಅಂತ. ಅಂದ್ರೆ ಅವರ ಸ್ವಭಾವವೇ ದುಷ್ಟತನದಿಂದ ತುಂಬಿರತ್ತೆ. ಅತ್ಯಂತ ನೀಚ ಸ್ವಭಾವ, ಕೆಟ್ಟ ಸ್ವಭಾವದಿಂದ ಅವರು ಕೂಡ್ಕೊಂಡಿರ್ತಾರೆ. ಅದರಿಂದಾಗಿ ಅವ್ರಿಗೆ ಸಾತ್ವಿಕ ಭಾವನೆ ಅನ್ನೋದು ಬರೋದೇ ಇಲ್ಲ. ಒಳ್ಳೆ ಕೆಲಸಗಳನ್ನು ಅವ್ರು ಯಾವತ್ತೂ ಕೂಡ ಮಾಡೋದೇ ಇಲ್ಲ. ಒಳ್ಳೆ ಮಾತಿಲ್ಲ, ಒಳ್ಳೆ ಮನಸ್ಸಿಲ್ಲ, ಒಳ್ಳೆ ಕೆಲಸ ಇಲ್ಲ, ಯಾವುದೂ ಇಲ್ಲ. ಕೆಲವುದು ಒಳ್ಳೇದು ಅಂತ ಗೊತ್ತಿರತ್ತೆ. ಕೆಲವರು ಹೇಗಿರ್ತಾರೆ ಅಂದ್ರೆ, ಕೆಲವುದು ಒಳ್ಳೇದು ಅಂತ ಗೊತ್ತಿರತ್ತೆ, ಒಳ್ಳೇದು ಅಂತ ಗೊತ್ತಿದ್ರು ಕೂಡ ಒಳ್ಳೇದರ ಕಡೆ ಪ್ರವೃತ್ತಿ ಮಾಡೋದಿಲ್ಲ. ಅದು ದುಷ್ಕೃತಿಗಳು. ದುಷ್ಕೃತಿನಃ. ದುಷ್ಕೃತಿಗಳಾದದ್ದರಿಂದಾಗಿ ಅವರು ಮೂಢರಾಗಿರ್ತಾರೆ. ದುಷ್ಕೃತಿಗಳು ಅರ್ಥನು ಪಾಪಶೀಲರು, ಪಾಪ ಸ್ವಭಾವ ಅಂತ ಅರ್ಥ. ಪಾಪವೇ ಅವರ ಸ್ವಭಾವ. ಕಹಿಯೇ ಹಾಗಲಕಾಯಿಯ ಸ್ವಭಾವ. ಅದು ಯಾಕೆ ಕಹಿ ಕೊಡತ್ತೆ ಅಂದ್ರೆ ಅದರ ಸ್ವಭಾವವೇ ಕಹಿ. ಕಹಿ ಕೊಡೋದೇ ಅದು ಸಹಜ, ಸಿಹಿ ಕೊಟ್ರೆ ಅಸಹಜ ಅಲ್ವಾ? ಹಾಗಲಕಾಯಿ ಸಿಹಿಯಾಗಿತ್ತು ಅಂದ್ರೆ ಅದು ಅಸಹಜ. ಹಾಗೆ ಕೆಟ್ಟವರು ಕೆಟ್ಟ ಆಲೋಚನೆ ಮಾಡೋದು, ಕೆಟ್ಟ ಮಾತಾಡೋದು, ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದೇ ಅವರಿಗೆ ಸಹಜವಾಗಿ ಒಗ್ಗುವಂಥದ್ದು. ಅದವರ ಸ್ವಭಾವ, ಅದವರ ಗುಣ. ಪಾಪಶೀಲರು ನಿರಂತರವಾಗಿ ಪಾಪವನ್ನೇ ಮಾಡತಕ್ಕಂಥ ಒಂದು ಕೆಟ್ಟತನ ಅವರಲ್ಲಿ ಪೂರ್ತಿ ರಕ್ತದಲ್ಲಿ, ನರನಾಡಿಗಳಲ್ಲಿ ತುಂಬಿಬಿಟ್ಟಿರುತ್ತೆ. ಅವ್ರು ಏನೇ ಮಾಡಿದ್ರು ಕೂಡ ಬದಲಾಗೋದೇ ಇಲ್ಲ. ಅವ್ರು ಪಾಪಶೀಲ, ದುಷ್ಕೃತಿಗಳು. ಹಾಗಾಗಿ ಅವರು ಮೂಢರು. ಮೂಢರು ಅಂದ್ರೆ ಅರ್ಥ ಏನು ಅಂದ್ರೆ ವಿವೇಕ ಶೂನ್ಯರು ಅಂತ ಅರ್ಥ. ಮೂಢ ಶಬ್ದಕ್ಕರ್ಥ ವಿವೇಕ ಶೂನ್ಯರು. ಅಂದ್ರೆ ಯಾವುದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಹೇಗಿರ್ಬೇಕು, ಹೇಗಿರಬಾರ್ದು, ಯಾವ ಮಾತಾಡ್ಬೇಕು, ಯಾವ ಮಾತಾಡಬಾರ್ದು, ಯಾರ ಮುಂದೆ ಯಾವ ತರ ವರ್ತನೆ ಮಾಡ್ಬೇಕು, ಯಾರ ಮುಂದೆ ಯಾವ ತರ ವರ್ತನೆ ಮಾಡಬಾರ್ದು, ಇದೆಲ್ಲ ಒಂದು ಸಾಮಾನ್ಯ ಜ್ಞಾನಗಳು ಇರಬೇಕು ಮನುಷ್ಯನಿಗೆ. ಆದ್ರೆ ಅವರಿಗೆ ಅದು ಯಾವುದೂ ಇರೋದಿಲ್ಲ. ಯಾವ್ದ್ರಿಂದ ನನಗೆ ಒಳ್ಳೇದಾಗತ್ತೆ, ಇದು ನಾನು ಮಾಡೋದ್ರಿಂದ ನನಗೆ ಒಳ್ಳೇದು ಕೆಟ್ಟದ್ದು, ಈ ತರ ಯಾವ ಆಲೋಚನೆಯೂ ಕೂಡ ಮಾಡದೇನೆ ತಮಗೆ ಆ ಕ್ಷಣಕ್ಕೆ ಏನನ್ಸತ್ತೋ ಆ ರೀತಿಯಾಗಿರ್ತಕ್ಕಂಥ ವರ್ತನೆಗಳನ್ನ ಮಾಡ್ತಾರೆ. ಅದಕ್ಕೆ ಮೂಢ. ಮೂಢ ಅಂದ್ರೆ ಅರ್ಥ ಏನು? ವಿವೇಕ ಶೂನ್ಯ ಅಂತ ಅರ್ಥ. ಅರಿವೇ ಇಲ್ಲ, ತಿಳುವಳಿಕೆ ಇಲ್ಲದೇನೆ ಸರಿತಪ್ಪುಗಳನ್ನ, ಪಾಪ ಪುಣ್ಯಗಳನ್ನ, ಧರ್ಮಾಧರ್ಮಗಳನ್ನ, ಕಾರಣ ಪರಿಣಾಮಗಳನ್ನ, ನಾನು ಈ ತರ ಮಾಡಿದ್ರೆ, ನಾನು ಈ ತರ ಆಡಿದ್ರೆ ಅದರಿಂದ ಏನಾಗತ್ತೆ ಅನ್ನೋ ಪರಿಣಾಮ ಇದು ಯಾವುದನ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳದೇನೆ, ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳದೇನೆ ಹೀಗೆ ನಿರಂತರವಾಗಿ ಏನ್ ಮಾಡ್ತಾ ಇರ್ತಾರೆ? ಪಾಪ ಸ್ವಭಾವದಲ್ಲೇ ಇರ್ತಾರೆ. ದುಷ್ಕೃತಿಗಳಾದದ್ದರಿಂದಾಗಿ ಮೂಢರು. ನಮಾಂ ದುಷ್ಕೃತಿ, ಇವರೆಲ್ಲ ದುಷ್ಕೃತಿಗಳು, ಮೂಢರು. ಹಾಗಾಗಿ ಇವರೇನಾಗ್ತಾರೆ? ನರಾಧಮಾಹ. ಮನುಷ್ಯರಲ್ಲಿ ಅತ್ಯಂತ ಅಧಮರು. ಮನುಷ್ಯರಲ್ಲಿ ಅತ್ಯಂತ ಅಧಮರು. ಯಾಕಂದ್ರೆ ನೋಡಿ, ಒಬ್ಬ ಮನುಷ್ಯ ಶರೀರ ಬರೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಒಟ್ಟು 84 ಲಕ್ಷ ಜೀವಿಗಳು. ಆ 84 ಲಕ್ಷ ಜೀವಿಗಳಲ್ಲಿ
ಆ ಜೀವಿಯ ಉತ್ಪತ್ತಿ ಹೇಗಾಗತ್ತೆ ಅಂದ್ರೆ ಮೋಡದಿಂದ ಮಳೆ ಮೂಲಕವಾಗಿ ಭೂಮಿಗೆ ಬಂದು ಅಲ್ಲಿ ದವಸ ಧಾನ್ಯಗಳೆಲ್ಲ ಸೇರಿಕೊಂಡು ಅದರ ಮೂಲಕವಾಗಿ ಗಂಡಿನ ದೇಹ ಪ್ರವೇಶ ಮಾಡಿ ಗಂಡಿನ ದೇಹದಿಂದ ಹೆಣ್ಣಿನ ದೇಹ ಪ್ರವೇಶವನ್ನ ಮಾಡಿ ಆಮೇಲೆ ಆ ಹೆಣ್ಣಿನ ಗರ್ಭದಲ್ಲಿ 9 ತಿಂಗಳು ಇದ್ದು ಆಮೇಲೆ ಭೂಮಿಗೆ ಬರುವಂತದ್ದು. ಅದನ್ನ ನೋಡಿ, ಹೆಣ್ಣಿನ ಗರ್ಭಕ್ಕೆ ಬಂದ ಕೂಡಲೇ ಆ ಮಗು ಬದುಕತ್ತೆ ಅಂತಿಲ್ಲ ಅಲ್ವಾ. ಎಷ್ಟೋ ಗರ್ಭಪಾತಗಳಾಗ್ತವೆ. ಇನ್ನು ಮಗು ಹುಟ್ಟಿದ್ರು ಕೂಡ ಅದು ಬದುಕತ್ತೆ ಅಂತಿಲ್ಲ. ಹುಟ್ಟಿ ಕೆಲವೇ ತಿಂಗಳಲ್ಲಿ ಸಾಯ್ತಕ್ಕಂಥ ದೃಷ್ಟಾಂತಗಳೆಲ್ಲ ಎಲ್ಲೋ ಕಡೆ ಇರುತ್ತವೆ ಅಲ್ವಾ. ಹುಟ್ಟಿ ಸಾಯುವಂತ ಪ್ರಕರಣಗಳು ಅಥವಾ ಗರ್ಭದಲ್ಲೇ ಗರ್ಭಸ್ರಾವವಾಗ್ತಕ್ಕಂಥ ಪ್ರಕರಣಗಳು. ಇನ್ನು ಗಂಡಿನ ದೇಹದಲ್ಲಿ ಸೇರಿದ ಜೀವಿ ಕಣ ಏನಿದೆ, ಜೀವ ಏನಿದ್ದಾನೆ, ಅವನು ಹೆಣ್ಣಿನ ದೇಹ ಪ್ರವೇಶ ಮಾಡೇ ಮಾಡ್ತಾನೆ ಅಂತನೂ ಇಲ್ಲ. ಆ ರೀತಿಯಾಗಿಯೂ ಕೂಡ ಏನಾಗುವುದು, ಜೀವಿಯ ಅಧಪತನ ಆಗಬಹುದು. ಅಥವಾ ದವಸ ಧಾನ್ಯಗಳಿಗೆ ಸೇರದೇನೆ ಮಳೆಯಿಂದ ಬಿದ್ದಂತ ನೀರು, ಆ ನೀರಿನಲ್ಲಿ ಸೇರಿರ್ತಕ್ಕಂಥ ಜೀವಿ ಯಾವುದೋ ಒಂದು ಸಮುದ್ರದಲ್ಲಿ ಬಿದ್ದು ಯಾವುದೋ ಮೀನಿನ ಬಾಯಿಗೆ ಸೇರಿ ಮೀನಾಗಿ ಹುಟ್ಟಬಹುದು. ಅಥವಾ ದವಸ ಧಾನ್ಯಗಳಲ್ಲಿ ಸೇರಿಕೊಂಡಿರ್ತಕ್ಕಂಥ ಜೀವಿ ಯಾವುದೋ ಪಕ್ಷಿಯ ಬಾಯಿಗೆ ಆಹಾರವಾಗಿ ಬಿದ್ದು ಪಕ್ಷಿಯಾಗಿ ಹುಟ್ಟಬಹುದು. ಇನ್ಯಾವುದೋ ಪ್ರಾಣಿ ತಿಂದು ಪ್ರಾಣಿಯಾಗಿ ಹುಟ್ಟಬಹುದು. ಯಾವುದೋ ಹಸುದಿಂದ ಹಸುವಾಗಿ ಹುಟ್ಟಬಹುದು. ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ. ಆದರೆ ನೋಡಿ, ಇದು ಯಾವುದೂ ಆಗದೆ ನಾವೊಂದು ವ್ಯವಸ್ಥಿತವಾಗಿ 84 ಲಕ್ಷ ಜೀವಿಗಳಲ್ಲಿ ಆ 83,99,999 ಪ್ರಕಾರದ ಜೀವಿಗಳು ಯಾವುದೂ ಆಗದೇನೆ ಮನುಷ್ಯರಾಗಿ ಹುಟ್ಟಿದ್ದೇವೆ. ಹುಟ್ಟಿದ್ದು ಅಂದ್ರೆ ಸುಮ್ಮನೆ ಹುಟ್ಟೋದು ಸಾಯೋದಲ್ಲ. ಹುಟ್ಟಿ ನಮಗೊಂದು ಆಲೋಚನಾ ಶಕ್ತಿ, ದೈಹಿಕವಾದ ಸಾಮರ್ಥ್ಯ, ಬುದ್ಧಿಶಕ್ತಿ ಇದೆಲ್ಲವೂ ಕೂಡ ಬಂದು, ವಿವೇಕ ಪ್ರಜ್ಞೆ ಎಲ್ಲ ಬಂದು ಯಾವತ್ ಸರಿ ಯಾವ ತಪ್ಪು ಎಂಬತಕ್ಕಂಥ ಆಲೋಚನೆನ ಭಗವಂತ ಕೊಟ್ಟಿದ್ದಾನೆ. ಕೊಟ್ಟಿದ್ರೂ ಕೂಡ ಸರಿಯಾದದ್ದನ್ನ ಮಾಡಲ್ಲ, ಕೆಟ್ಟದ್ದನ್ನ ಬಿಡಲ್ಲ. ಈ ಪರಿಸ್ಥಿತಿಲಿದ್ದಾರೆ ಒಬ್ಬ ವ್ಯಕ್ತಿ ಅಂದ್ರೆ ಅವನೇನು ನರಾಧಮ, ಅಂದ್ರೆ ಅತ್ಯಂತ ಅಧಮ ವ್ಯಕ್ತಿ ಅಂತ ಅರ್ಥ. ಯಾಕಂದ್ರೆ ಗೊತ್ತಿರತ್ತೆ ನಮಗೆ ಇದು ಕೆಟ್ಟದ್ದು, ಈ ರೀತಿ ಇರಬಾರದು, ಹೀಗೆ ಮಾಡಬಾರದು ಅಂತ ಗೊತ್ತಿರತ್ತೆ. ಗೊತ್ತಿದ್ರೂ ಕೂಡ ಹಾಗಿರ್ತೀವಿ ಅಂತ ಹೇಳಿದ್ರೆ ಅವನು ನರಾಧಮ, ಅತ್ಯಂತ ಅಧಮ, ಅತ್ಯಂತ ನೀಚ ಅವನು ಅಂತ ಅರ್ಥ. ಅಂತಹ ವ್ಯಕ್ತಿಗಳು ನಮಾಂ ಪ್ರಪದ್ಯಂತೆ, ಮಾಂ ನ ಪ್ರಪದ್ಯಂತೆ, ನನ್ನನ್ನು ಅವರು ಮೊರೆ ಹೊಂದುವುದಿಲ್ಲ, ನನ್ನಲ್ಲಿ ಮೊರೆ ಇಡುವುದಿಲ್ಲ. ಗೊತ್ತು, ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಭಗವಂತ ನಮ್ಮ ಕಷ್ಟ ನಷ್ಟಗಳನ್ನ, ತೊಂದರೆಗಳನ್ನ, ತಾಪತ್ರಯಗಳನ್ನ ದೂರ ಮಾಡ್ತಾನೆ ಅಂತ ಗೊತ್ತು. ಏನು ದಿನ ಪೂರ್ತಿ ದೇವರನ್ನ ಹಿಡ್ಕೊಂಡು ಕೂರ್ಬೇಕಾದ ಅಗತ್ಯ ಇಲ್ಲ. ನಮ್ಮ ಪಾಲಿನ ಕರ್ತವ್ಯ ಅಂತ ಇರುತ್ತೋ ಆಯಾಯ ಸಮಯಕ್ಕೆ ಅಷ್ಟಷ್ಟು ನಮ್ಮ ಪಾಲಿನ ಕರ್ತವ್ಯ ಮಾಡ್ಕೊಂಡು ಹೋದ್ರೂ ಸಾಕಾಗತ್ತೆ. ಆದ್ರೆ ಅದನ್ನು ಮಾಡೋದಿಲ್ಲ. ಹಾಗೆ ಅವರು ನರಾಧಮರು, ಅತ್ಯಂತ ನೀಚ ವ್ಯಕ್ತಿಗಳಾಗಿರ್ತಾರೆ. ಮಾಯಯ ಯಾಕೆ ಹಾಗಿರ್ತಾರೆ ಅದು ಕಾರಣ ಕೊಡ್ತಾನೆ ಕೃಷ್ಣ. ಮಾಯಯ ಅಪಹೃತ ಜ್ಞಾನಾಹ, ಅವರಿಗೆ ಎಲ್ಲ ಗೊತ್ತಿರುತ್ತೆ. ರಾವಣ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ನನಗ್ ಧರ್ಮ ಗೊತ್ತು ಆದ್ರೆ ಧರ್ಮ ಕೆಲಸ ಮಾಡೋದಿಲ್ಲ. ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಅಧರ್ಮ ಯಾವುದು ಅಂತ ಗೊತ್ತು, ಯಾವುದು ಧರ್ಮಕ್ಕೆ ವಿರುದ್ಧವಾದದ್ದು, ಹೇಗಿರಬಾರದು ಅಂತ ಗೊತ್ತು, ಆದ್ರೂ ಅಧರ್ಮವನ್ನು ಬಿಡೋದಿಲ್ಲ ಅಂತ. ಹೀಗೆ ಮಾಯೆಯ ಅಪಹೃತ ಜ್ಞಾನ. ಮಾಯಾ ಅಂದ್ರೆ ಈ ಪ್ರಕೃತಿ, ಸತ್ವಗುಣ, ರಜೋಗುಣ, ತಮೋಗುಣ. ಮಾಯಾ ಅಂದ್ರೆ ಅವರ ಸ್ವಭಾವ, ಅವರ ರಾಜಸ ತಾಮಸ ಸ್ವಭಾವ ಇರುತ್ತಲ್ಲ, ಆ ಸ್ವಭಾವ ಏನ್ ಮಾಡ್ಬಿಡತ್ತೆ, ಅವರ ಆ ಒಂದು ರಾಜಸ ತಾಮಸ ಸ್ವಭಾವಗಳು ಅವರ ತಿಳುವಳಿಕೆಯನ್ನ ಕಸಿದುಕೊಂಡು ಬಿಡತ್ತೆ. ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಿರತ್ತೆ, ಕೆಟ್ಟದ್ದು ಯಾವ್ದು ಮಾಡಬಾರದು ಅಂತ ಗೊತ್ತಿರತ್ತೆ, ಆದ್ರೂ ಕೂಡ ಅದನ್ನೇ ಮಾಡ್ತಾರೆ. ಯಾಕೆ? ಅವರ ರಾಜಸ ತಾಮಸ ಸ್ವಭಾವಗಳು ಅವರ ಅರಿವನ್ನ ಅಪಹಾರ ಮಾಡಿಬಿಡತ್ತೆ. ಯಾಕೆ ಅಪಹಾರ ಮಾಡತ್ತೆ? ಅವರು ತಮ್ಮಲ್ಲಿದ್ದಂತ ರಾಜಸ ಗುಣವನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡುತ್ತಾರೆ, ತಮ್ಮಲ್ಲಿದ್ದಂತ ತಾಮಸ ಗುಣವನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದ್ರೆ ನಾವು ಎಷ್ಟೆಷ್ಟು ಸಾತ್ವಿಕರಾಗಿರ್ತೀವೋ, ಎಷ್ಟೆಷ್ಟು ಧರ್ಮಾಚರಣೆಗಳನ್ನು ಮಾಡ್ತೀವೋ, ಅಷ್ಟು ನಮ್ಮಲ್ಲಿ ಇರತಕ್ಕಂತಹ ಒಂದು ರಾಜಸ ಗುಣ ತಾಮಸ ಗುಣದ ಪ್ರಭಾವ ಕಡಿಮೆ ಆಗತ್ತೆ. ನಮ್ಮ ಒಳಗಡೆ ಕಲಿಯ ಪ್ರಭಾವ, ಅಲಕ್ಷ್ಮಿಯ ಒಂದು ಪರಿಣಾಮ, ಅದು ನಮ್ಮಲ್ಲಿ ಏನಾಗತ್ತೆ, ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ. ಧಾರ್ಮಿಕರಾಗಿದ್ದು ವ್ಯವಸ್ಥಿತವಾದ ಒಂದು ಜೀವನ ನಡೆಸ್ತದೆ. ಅದೇ ಅಧಾರ್ಮಿಕತೆಯನ್ನು ಹೆಚ್ಚಿಸ್ಕೊಂಡು ಹೋದಷ್ಟು ಏನಾಗತ್ತೆ, ಅಶಿಸ್ತು, ಅಧಾರ್ಮಿಕತೆ ಇದನ್ನೇ ನಾವು ಬೆಳೆಸ್ಕೊಂಡಷ್ಟು ನಮಗೇ ಗೊತ್ತಿಲ್ಲದೆ ನಮ್ಮೊಳಗೆ ಅಲಕ್ಷ್ಮಿ ಒಂದು ಬಂದು ಸೇರ್ಕೊಳ್ತಾಳೆ, ಕಲಿ ಒಂದು ಸೇರ್ಕೊಳ್ತಾನೆ. ಆ ಕಲಿ ಮತ್ತು ಅಲಕ್ಷ್ಮಿ ಒಂದು ಸೇರ್ಕೊಂಡ್ರು ಅಂತ ಆದಾಗ ಒಳ್ಳೇದು ಗೊತ್ತಿದ್ರು ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ, ಕೆಟ್ಟದ್ದು ಗೊತ್ತಿದ್ರು ಬಿಡ್ಲಿಕ್ಕೆ ಹೋಗೋದಿಲ್ಲ. ಆ ರಾಜಸ ತಾಮಸ ಸ್ವಭಾವಗಳು ಅದು ಗೊತ್ತಿಲ್ಲದೆ ಅದು ಪರಿಪಕ್ವವಾಗಿ ಅದ್ರ ಕೆಲಸನೇ ಆಗತ್ತೆ. ಒಂದು ಕಡೆ ನೀರು ಸ್ಟಾಕ್ ಆಯ್ತು ಅಂತ ಆದ್ರೆ ನಮಗೆ ಗೊತ್ತಿಲ್ಲದೆ ಅಲ್ಲಿ ಅನೇಕ ಕ್ರಿಮಿಕೀಟಗಳು, ಸೊಳ್ಳೆಗಳು, ನರಗಳೆಲ್ಲ ಉತ್ಪತ್ತಿ ಆಗುತ್ತೋ ಇಲ್ವೋ. ಅದೇ ರೀತಿಯಲ್ಲಿ ನಾವೇ ನಮ್ಮ ಒಂದು ದೇಹವನ್ನ ಹಾಳು ಮಾಡಿಕೊಂಡು, ಮನಸ್ಸನ್ನ ಹಾಳು ಮಾಡಿಕೊಂಡು ನಮಗೆ ನಾವು ಕಷ್ಟವನ್ನ ತಂದುಕೊಳ್ಳೋದು.
ಭಗವಂತ ಆ ತರ ಕಷ್ಟಗಳನ್ನ ಮೇಲೆ ಅನೇಕ ಕೊಡುವ ಮೂಲಕವಾಗಿ ನಮಗೆ ಬುದ್ಧಿಯನ್ನ ಕಲಿಸ್ತಾನೆ. ಕೆಲವರು ಆ ಸಣ್ಣ ಪುಟ್ಟ ಕಷ್ಟಗಳಿಂದಲೇ ಬುದ್ಧಿ ಕಲಿಯೋರು ಇರ್ತಾರೆ. ಹೌದು, ನಾನು ಈ ತರ ಆಲೋಚನೆ ಮಾಡಬಾರದಿತ್ತು, ಈ ಆಲೋಚನೆಯಿಂದ ನನಗೆ ಇವತ್ತು ಕೆಟ್ಟದ್ದನ್ನು ಅನುಭವಿಸ್ತಾ ಇದ್ದೇನೆ, ಈ ಮಾತಾಡಬಾರ್ದಿತ್ತು, ಈ ಮಾತಾಡಿದ್ದಕ್ಕೆ ಕೆಟ್ಟದ್ದನ್ನು ಅನುಭವಿಸ್ತಾ ಇದ್ದೇನೆ, ಈ ತರ ನಡ್ಕೊಳ್ಬಾರ್ದಿತ್ತು, ಇದು ನಡ್ಕೊಂಡಿದ್ದಕ್ಕೆ ಕೆಟ್ಟದ್ದನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಕೆಲವರು ಏನ್ ಮಾಡ್ತಾರೆ, ಆ ದೇವರು ನಮಗೆ ಕೊಟ್ಟಂತ ಸಣ್ಣ ಪುಟ್ಟ ಕಷ್ಟಗಳನ್ನ ನೋಡಿ ಅವ್ರ ಆ ಪಾಠ ಕಲಿತಾರೆ. ಮುಂದೆ ಆ ರೀತಿಯಾಗಿರ್ತಕ್ಕಂಥ ಕಷ್ಟ ನಮಗೆ ಬರದಂತೆ ಸರಿ ಮಾಡ್ಕೊಂಡ್ಬಿಡ್ತಾರೆ. ಹೌದಪ್ಪ, ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಾರೆ. ಆದ್ರೆ ಕೆಲವರು ಹಾಗಲ್ಲ, ಅದು ಯಾವುದನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಮತ್ತು 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 ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಕೆಲವು ಕಷ್ಟ ಹೇಗೆ ಬಂದ್ಬಿಡುತ್ತೆ ಜೀವನ ಪೂರ್ತಿ ಅನುಭವಿಸ್ಲೇಬೇಕು, ಆ ತರದ ಕಷ್ಟ ನಷ್ಟಗಳಿಗೆ ಒಳಗಾಗೋಗ್ಬಿಡ್ತಾರೆ. ಹಾಗಾಗಿ ನಿರಂತರ ಬಂಧನಕ್ಕೆ ಒಳಗಾಗ್ಬಿಡ್ತಾರೆ. ಅದಕ್ಕೆಲ್ಲ ಕಾರಣ ಏನು? ಮಾಯೆಯ ಅಪಹೃತ ಜ್ಞಾನ. ಮಾಯಾ ಅಂದ್ರೆ ಅವರ ಸ್ವಭಾವ. ಮಾಯಾ ಅಂದ್ರೆ ಪ್ರಕೃತಿ, ರಜೋಗುಣ ತಮೋಗುಣ. ಅದರ ಪ್ರಭಾವಕ್ಕೊಳಗಾಗಿ ಅಪಹೃತ ಜ್ಞಾನ, ಒಳ್ಳೆಯದು ಕೆಟ್ಟದ್ದು ಯಾವುದು ಅವ್ರಿಗೆ ನೆನಪೇರೆಲ್ಲ ಮರ್ತು ಹೋಗ್ಬಿಡತ್ತೆ. ಆಸುರಂ ಭಾವಂ ಆಶ್ರಿತಾಹ, ಆಸುರ ಭಾವ, ಒಂದು ರಾಕ್ಷಸಿ ಭಾವವನ್ನು ಹೊಂದಿದವರಾಗಿ ಅವರು ಕೆಟ್ಟತನದಲ್ಲೇ ಇರ್ತಾರೆ, ಕೆಟ್ಟದಾಗೆ ಇರ್ತಾರೆ ಎಂಬುದಾಗಿ ಆಸುರಂ ಭಾವಂ ಆಶ್ರಿತಾಹ, ಕೆಟ್ಟ ಭಾವವನ್ನ ಕೆಟ್ಟತನವನ್ನು ಹೊಂದಿದವರಾಗಿ ಕೆಟ್ಟವರಾಗಿ ಇರ್ತಾರೆ. ಹೀಗೆ ಅನ್ವಯ ಅರ್ಥ ನೋಡ್ಕೊಳ್ಳಿ. ಹೀಗೆ ದುಷ್ಕೃತಿನಃ ಅಂದ್ರೆ ಪಾಪ ಸ್ವಭಾವದವರು, ಮೂಢಾಹ ಪಾಪ ಸ್ವಭಾವದವರಾದ್ದರಿಂದ ಮೂರ್ಖರು ಅಂದ್ರೆ ವಿವೇಕ ಶೂನ್ಯರಾದಂತಹ, ನರಾಧಮಾಹ ಮನುಷ್ಯ ನೀಚರು, ಅತ್ಯಂತ ನೀಚರು ತಿಳಿಗೇಡಿಗಳು, ಮಾಂ ಸರ್ವತ್ರ ವ್ಯಾಪ್ತನಾದ ಸರ್ವಾಂತರ್ಯಾಮಿಯಾದ ಸರ್ವಶಕ್ತನಾದಂತಹ ನನ್ನನ್ನು ನ ಪ್ರಪದ್ಯಂತೆ ಮೊರೆ ಹೊಂದುವುದಿಲ್ಲ. ಅಂದ್ರೆ ದೇವರನ್ನು ಮರೆತು ಬಿಡ್ತಾರೆ ಅಂತ ಅರ್ಥ. ದೇವರ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ, ದೇವರ ಬಗ್ಗೆ ಎಲ್ಲ ಗೊತ್ತು. ಆದ್ರೆ ಆ ದೇವರ ಕಾರ್ಯವನ್ನ ಯಾವ ಕಾಲಕ್ಕೆ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನ ಮರ್ತೇ ಬಿಡ್ತಾರೆ. ಅದ್ರ ಮರ್ತಿದೀವಿ ಅನ್ನೋ ಪರಿಜ್ಞಾನವೂ ಕೂಡ ಇರುವುದಿಲ್ಲ. ಮಾಯೆಯ ತಮ್ಮ ಸ್ವಭಾವದಿಂದಾಗಿ ಅಥವಾ ತಮ್ಮಲ್ಲಿ ಜಾಗೃತವಾದಂತ ರಾಜಸ ಮತ್ತು ತಾಮಸ ಆ ಸ್ವಭಾವದಿಂದಾಗಿ ಅಪಹೃತ ಜ್ಞಾನಾಹ ತಮ್ಮ ತಿಳುವಳಿಕೆಯನ್ನೆಲ್ಲ ಕಳೆದುಕೊಂಡವರಾಗಿ, ಆಸುರಂ ಭಾವ ಆಶ್ರಿತಾಹ ಆಸುರ ಭಾವ, ಆಸುರ ಭಾವ ಅಂತ ಹೇಳಿದ್ರೆ ಆ ರಾಕ್ಷಸ ಸ್ವಭಾವ, ರಾಕ್ಷಸ ಸ್ವಭಾವವನ್ನು ಆಶ್ರಯಿಸಿಕೊಂಡವರಾಗಿ ಅಂದ್ರೆ ಕೆಟ್ಟ ಆಲೋಚನೆಗಳು, ಅಂತ ಆಲೋಚನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನೀಚ ಆಲೋಚನೆಗಳು, ನೀಚ ಮಾತುಗಳನ್ನ ಆಡುವಂಥದ್ದು, ನೀಚ ಕೃತ್ಯಗಳನ್ನ ಮಾಡುವಂಥದ್ದು ಎಲ್ಲ ಮಾಡಿದವರಾಗಿ ಅವರೇನಾಗ್ತಾರೆ, ಅತ್ಯಂತ ಅಧಪ್ಪತನಕ್ಕೆ ಹೊಂತಾರೆ. ಅಂದ್ರೆ ನಮಾಂ ಪ್ರಪದ್ಯಂತೆ ನನ್ನನ್ನೆಂದಿಗೂ ಕೂಡ ಅವರು ಮೊರೆ ಹೊಂದೋದೇ ಇಲ್ಲ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ ಮಾಯಯ ಅಪಹೃತ ಜ್ಞಾನಾಃ. ಈ ಕೃಷ್ಣಾರ್ಪಣಂ.